ಮೊಟ್ಟ ಮೊದಲನೇದಾಗಿ ಬ್ರಹ್ಮರ್ಷಿ ಮಹರ್ಷಿ ಪತ್ರಿಜಿ ಅವರಿಗೆ ಮತ್ತು ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ಮಹಾವತಾರ್ ಬಾಬಾಜಿ ಅವರಿಗೂ ಹಾಗೂ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ನನ್ನ ಆಧ್ಯಾತ್ಮಿಕ ಪ್ರಥಮ ಗುರುಗಳಾದ ಶ್ರೀಯುತ ರಂಗನಾಥ್ ಸರ್ ಅವರಿಗೂ ಹಾಗೂ ಲಕ್ಷ್ಮೀ ರಂಗನಾಥ್ ಅವರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ಪ್ರಕೃತಿ ಮಾತೆಗೆ ಮತ್ತು ನನ್ನ ಹೆತ್ತವರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಈ ದಿನದ ಜ್ಞಾನ ಹಂಚಿಕೆ ಕಾರ್ಯಕ್ರಮ ಹಂಚಿಕೊಡುತ್ತೇನೆ. ನಾನು ಈ ದಿನ ಆಯ್ಕೆ ಮಾಡಿಕೊಂಡಿರುವಂತ ಸಬ್ಜೆಕ್ಟ್ ಅಂದ್ರೆ ಟೈಟಲು ಸಜ್ಜನ ಸಾಂಗತ್ಯ ಮಾಡಿದ್ರೆ ಸತ್ಯ ತಿಳಿಯುತ್ತೆ. ಇದು ಪತ್ರಿಜಿಯವರ ಒಂದು ಸಂದೇಶ, ಪತ್ರಿಜಿಯವರ ಸುಬೋಧನೆಗಳು ಈ ಪುಸ್ತಕದಿಂದ ಆರಿಸಿಕೊಂಡಂತ ಇದೊಂದು ಸಂದೇಶ. ಇದರಲ್ಲಿ ಇರೋ ಹಾಗೆ ನಾನು ಓದ್ತೀನಿ ಮಾಸ್ಟರ್ಸ್. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಫಸ್ಟ್, ಸುಜ್ಞಾನಿಗಳೊಂದಿಗೆ ಸಾಂಗತ್ಯ ಮಾಡಿದ್ರೆ ಸುಜ್ಞಾನ ಬರುತ್ತದೆ, ಅಜ್ಞಾನಿಗಳೊಂದಿಗೆ ಸಾಂಗತ್ಯ ಮಾಡಿದ್ರೆ ಅಜ್ಞಾನವೇ ಬರುತ್ತದೆ. ನಮಗೆಲ್ಲರಿಗೂ ಜ್ಞಾನ ಬೇಕು, ಸಜ್ಜನ ಸಾಂಗತ್ಯ ಬೇಕು. ಸೃಷ್ಟಿಯಲ್ಲಿ ನಿತ್ಯ ಅನಿತ್ಯ ಎರಡೂ ಇವೆ. ನೀನು ಏನು ಬೇಕೆಂದುಕೊಂಡ್ರೆ ಅದು ಬರುತ್ತದೆ, ಅನಿತ್ಯ ಬೇಕೆಂದುಕೊಂಡರೆ ಅನಿತ್ಯ ಬರುತ್ತದೆ, ಆದರೆ ಮತ್ತೊಂದು ಜನ್ಮ ತೆಗೆದುಕೊಳ್ಳಬೇಕಾಗ್ತದೆ. ನಿತ್ಯ ಬೇಕೆಂದುಕೊಂಡರೆ ನಿತ್ಯ ಬರುತ್ತೆ, ಆದರೆ ಮತ್ತೊಂದು ಜನ್ಮ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಯಾರಿಗೆ ಮತ್ತೊಂದು ಜನ್ಮ ಬೇಕಾಗಿಲ್ಲವೋ ಅವರು ಯಾವುದೇ ಕೋರಿಕೆಗಳನ್ನು ಇರಿಸಿಕೊಳ್ಳಬಾರದು. ಒಂದು ವೇಳೆ ಕೋರಿಕೆಗಳನ್ನು ಇರಿಸಿಕೊಂಡರೆ ಕೋರಿಕೆ ತೀರುತ್ತದೆ, ಆದರೆ ಮತ್ತೊಮ್ಮೆ ಜನ್ಮ ತೆಗೆದುಕೊಳ್ಳಬೇಕಾಗುತ್ತದೆ. ಅದು ಮಾತ್ರ ತಪ್ಪದು. ಎಲ್ಲರ ಅನುಭವಗಳನ್ನು ಆಲಿಸಬೇಕು, ಎಲ್ಲರ ಜೀವನವನ್ನು ಪರಿಶೀಲಿಸಬೇಕು, ಎಲ್ಲರ ಬಳಿಯಿಂದ ಕಲಿತುಕೊಳ್ಳಬೇಕು. ಇದನ್ನೇ ಸಜ್ಜನ ಸಾಂಗತ್ಯ ಎನ್ನುತ್ತಾರೆ. ಸಜ್ಜನ ಸಾಂಗತ್ಯ ಮಾಡಿದ್ರೆ ಸತ್ಯ ತಿಳಿಯುತ್ತದೆ. ಸತ್ಯ ಬೇಕೆಂದರೆ ಏನ್ ಮಾಡಬೇಕು? ಸಜ್ಜನ ಸಾಂಗತ್ಯ ಮಾಡಬೇಕು. ಸಜ್ಜನರು ಎಂದರೆ ಯಾರು? ಸತ್ಯವನ್ನು ತಿಳಿದುಕೊಂಡ ಜನರು ಸಜ್ಜನರು. ನಿರಂತರ ಸಜ್ಜನ ಸಾಂಗತ್ಯವನ್ನು ಮಾಡುತ್ತಿರ್ಬೇಕು. ಸುಜ್ಞಾನಿಗಳೊಂದಿಗೆ ಸಾಂಗತ್ಯ ಮಾಡಿದ್ರೆ ಸುಜ್ಞಾನ ಬರುತ್ತೆ, ಅಜ್ಞಾನಿಗಳೊಂದಿಗೆ ಸಾಂಗತ್ಯ ಮಾಡಿದರೆ ಅಜ್ಞಾನವೇ ಬರುತ್ತದೆ. ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವ ತರಣೇ ನೌಕಾ. ತ್ರಿಜಗತಿ ಎಂದರೆ ಮೂರು ಲೋಕಗಳಲ್ಲಿಯೂ ಕೂಡ ಸಜ್ಜನ ಸಂಗತಿ ರೇಖಾ, ಸಜ್ಜನ ಸಾಂಗತ್ಯ ಒಂದೇ. ಭವತಿ ಭವಾರ್ಣವ ತರಣೇ ನೌಕಾ ಎಂದರೆ ಈ ದುಃಖ ಸಾಗರದಿಂದ ಭವಸಾಗರದಿಂದ ನಮ್ಮನ್ನು ದಾಟಿಸುವ ನೌಕೆ ಸಜ್ಜನ ಸಾಂಗತ್ಯವೇ ಆಗಿದೆ. ಯಾರು ಸಜ್ಜನ ಸಾಂಗತ್ಯವನ್ನು ಮಾಡುವುದಿಲ್ಲವೋ ಅವರು ಭವಸಾಗರವನ್ನು ಈಜುತ್ತಾ ಇರುತ್ತಾರೆ. ಸಾಗರ ಎಂದರೆ ಸಮುದ್ರ. ಈ ಸಮುದ್ರವನ್ನು ಯಾರು ಈಜುತ್ತಾರೋ ಅವರು ಮುಳುಗಿ ಹೋಗುತ್ತಾರೆ ಮತ್ತು ಆ ದುಃಖ ಸಾಗರವನ್ನು ದಾಟಲಾರರು. ಈಜುತ್ತಾ ಸಾಗರವನ್ನು ದಾಟುತ್ತೇವೆ ಎನ್ನುವುದಾದರೆ ಎಷ್ಟು ಹೊತ್ತು ಈಜಬಲ್ಲೆವು? ಸ್ವಲ್ಪ ಸಮಯ ಈಜುತ್ತೇವೆ, ನಂತರ ನಮ್ಮ ಶಕ್ತಿ ಸಾಲದೇ ಇದ್ದಾಗ ಮುಳುಗಿ ಹೋಗುತ್ತೇವೆ. ಆದರೆ ನೌಕೆ ಇದ್ದರೆ ಈಜುವ ಅವಶ್ಯಕತೆ ಇರುವುದಿಲ್ಲ. ನಾವು ಕುಳಿತುಕೊಂಡು ನಿಧಾನವಾಗಿ ಮುಂದಕ್ಕೆ ನಡೆಸಿದರೆ ಸಮುದ್ರವನ್ನೆಲ್ಲ ದಾಟಬಹುದು. ಆದ್ದರಿಂದ ಈ ಭವಸಾಗರವನ್ನು ದಾಟಬೇಕೆಂದರೆ ನೌಕೆ ಬೇಕು. ಆ ನೌಕೆಯೇ ಸಜ್ಜನ ಸಾಂಗತ್ಯ. ಇದು ದುಃಖ ಸಾಗರವನ್ನು ಭವಸಾಗರವನ್ನು ದಾಟಿಸಬಲ್ಲದು. ಈ ನೌಕೆಯಲ್ಲಿ ಕುಳಿತುಕೊಂಡರೆ ಸಾಗರವನ್ನು ದಾಟಬಹುದು.
ಸಜ್ಜನ ಸಾಂಗತ್ಯ ಎನ್ನುವ ನೌಕೆಯಲ್ಲಿ ಪ್ರಯಾಣಿಸಿದರೆ ಏನಾಗುತ್ತದೆ? ಸತ್ಯ ತಿಳಿಯುತ್ತದೆ. ಸತ್ಯ ತಿಳಿದಾಗ ಸತ್ಯದಲ್ಲಿ ಜೀವಿಸುತ್ತೇವೆ. ಸತ್ಯದಲ್ಲಿ ಜೀವಿಸಿದಾಗ ದುಃಖ ಸಾಗರವನ್ನು ನೀಲಾಜಲವಾಗಿ ಆನಂದವಾಗಿ ದಾಟುತ್ತೇವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆಧ್ಯಾತ್ಮಿಕ ಜೀವನದಲ್ಲಿ, ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಸಜ್ಜನ ಸಾಂಗತ್ಯ ಬೇಕು. ಈ ಸಜ್ಜನ ಸಾಂಗತ್ಯದಲ್ಲಿ ಅನುಭವ ಜ್ಞಾನ ಇರುವವರು ತಾವು ಏನನ್ನು ಪಡೆದುಕೊಂಡಿದ್ದಾರೆ ಎಂಬುದನ್ನು ಹೇಳುತ್ತಾರೆ. ಅದನ್ನು ಕೇಳಿಸಿಕೊಂಡಾಗ ನಾವು ಏನನ್ನು ಪಡೆದುಕೊಳ್ಳಬೇಕೋ ನಮಗೆ ತಿಳಿಯುತ್ತದೆ. ಒಂದು ವೇಳೆ ನಾವು ಸಜ್ಜನ ಸಾಂಗತ್ಯವನ್ನು ಮಾಡಲಿಲ್ಲವೆಂದುಕೊಳ್ಳಿ, ಯಾರು ಏನನ್ನು ಪಡೆದುಕೊಂಡಿದ್ದಾರೋ ತಿಳಿಯದು ಮತ್ತು ನಾವು ಏನನ್ನು ಪಡೆದುಕೊಳ್ಳಬೇಕೋ ತಿಳಿಯದು. ಆದಿಶಂಕರಾಚಾರ್ಯರು ಸಾಧನೆಯ ವಿಚಾರವನ್ನು ಈ ಶ್ಲೋಕದಲ್ಲಿ ಈ ರೀತಿಯಾಗಿ ತಿಳಿಸಿದ್ದಾರೆ. ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಚಾಪ್ಯ ಸಮೇತ ಸಮಾಧಿ ನಿಧಾನಂ ಕುರುವಧಾನಂ ಮಹದವಧಾನಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಪ್ರಾಣಾಯಾಮ ಎಂದರೆ ಶ್ವಾಸದ ಮೇಲೆ ಗಮನ. ಪ್ರತ್ಯಾಹಾರ ಎಂದರೆ ಪ್ರಾಣಾಯಾಮದ ಮುಖಾಂತರ ವಿಶ್ವಶಕ್ತಿಯನ್ನು ತಲೆಯ ಮೇಲಿರುವ ಬ್ರಹ್ಮರಂಧ್ರದ ಮುಖಾಂತರ ತೆಗೆದುಕೊಳ್ಳುವುದು. ಬಾಯಿಯಿಂದ ತೆಗೆದುಕೊಂಡರೆ ಆಹಾರ, ತಲೆಯ ಮೇಲೆ ಇರುವ ಬ್ರಹ್ಮರಂಧ್ರದ ಮುಖಾಂತರ ತೆಗೆದುಕೊಂಡರೆ ಪ್ರತ್ಯಾಹಾರ. ನಿತ್ಯಾನಿತ್ಯ ವಿವೇಕ ವಿಚಾರಂ ಎಂದರೆ ಈ ಶರೀರ ಅನಿತ್ಯ, ಆತ್ಮ ನಿತ್ಯ ಎನ್ನುವ ವಿವೇಕದ ವಿಚಾರ. ಸಮಾಧಿ ನಿಧಾನಂ, ಸಮಾಧಿ ವಿಧಾನಂ ಎಂದರೆ ಪ್ರಾಣಾಯಾಮ. ಪ್ರತ್ಯಾಹಾರದ ಮುಖಾಂತರ ಸಮಾಧಿ ಸ್ಥಿತಿಯನ್ನು ಹೊಂದುವ ವಿಧಾನ. ಸಮಾಧಿ ಎಂದರೆ ಎಲ್ಲಾ ಪ್ರಶ್ನೆಗಳಿಗೆ ಎಲ್ಲಾ ಉತ್ತರಗಳು ದೊರೆಯುವ ಸ್ಥಿತಿ. ಸಮಾಧಿ ಸ್ಥಿತಿ ಹೇಗೆ ಬರುತ್ತದೆ? ಪ್ರಾಣಾಯಾಮ, ಪ್ರತ್ಯಾಹಾರ ಅಂದರೆ ಶ್ವಾಸದ ಮೇಲೆ ಗಮನ ಇಡುತ್ತಾ ಇದ್ದರೆ ಮೇಲಿನಿಂದ ಶಕ್ತಿ ಬರುತ್ತದೆ. ಅದನ್ನು ಗ್ರಹಿಸುತ್ತಾ ಇದ್ದರೆ ನಿತ್ಯವೂ ಯಾವುದೋ ಅನಿತ್ಯವೂ ಯಾವುದೋ ತಿಳಿಯುತ್ತದೆ. ಆಗ ಸಮಾಧಿ ಸ್ಥಿತಿ ಬರುತ್ತದೆ. ಸಮಾಧಿ ಸ್ಥಿತಿ ಎಂದರೆ ಎಂತಹ ಸಮಸ್ಯೆಗಳು ಇದ್ದರೂ ತುಳುಕದಂತೆ ಇರುವ ಸ್ಥಿತಿ. ಅವಮಾನವಾದರೂ, ಸನ್ಮಾನವಾದರೂ, ಮದುವೆಯಾದರೂ ಆಗದಿದ್ದರೂ, ಮಕ್ಕಳಿದ್ದರೂ ಇಲ್ಲದಿದ್ದರೂ, ಅಧಿಕಾರ ಇದ್ದರೂ ಇಲ್ಲದಿದ್ದರೂ, ಚುನಾವಣೆಯಲ್ಲಿ ಸೋತರೂ ಗೆದ್ದರೂ, ಹಣ ಇದ್ದರೂ ಇಲ್ಲದಿದ್ದರೂ ಹಾಯಾಗಿ ಆನಂದವಾಗಿ ಜೀವಿಸುತ್ತೇವೆ. ಈ ಜ್ಞಾನ ಇಲ್ಲದೆ ಹಣ ಇದ್ದರೆ ಆನಂದವಾಗಿ ಜೀವಿಸುತ್ತೇನೆ ಎಂದುಕೊಂಡರೆ, ಯಾರಾದರೂ ಹಣವನ್ನು ಕದ್ದುಕೊಂಡು ಹೋದರೆ ಅದರ ಜೊತೆಯೇ ನಮ್ಮ ಆನಂದವೂ ಹೊರಟು ಹೋಗುತ್ತದೆ. ಮಕ್ಕಳು ಇದ್ದರೆ ಆನಂದವಾಗಿ ಜೀವಿಸುತ್ತೇವೆ ಎಂದುಕೊಂಡರೆ, ಮಕ್ಕಳು ಇಲ್ಲದಂತಾದರೆ ನಮ್ಮ ಆನಂದವೂ ಇಲ್ಲದಂತಾಗುತ್ತದೆ. ಆದ್ದರಿಂದ ಎಂತಹ ಪರಿಸ್ಥಿತಿಗಳು ಇದ್ದರೂ ತೊಡಕದಂತೆ, ಆನಂದವು ಬಗ್ಗಡಗೊಳ್ಳದಂತೆ ಇರಬಲ್ಲ ಜ್ಞಾನವು ನಮಗೆ ಸಮಾಧಿ ಸ್ಥಿತಿಯಿಂದ ಬರುತ್ತದೆ. ಈ ಸಮಾಧಿ ಸ್ಥಿತಿಯು ಪ್ರತಿದಿನವೂ ಪ್ರಾಣಾಯಾಮ ಪ್ರತ್ಯಾಹಾರದ ಸಾಧನೆ ಮಾಡುತ್ತಿದ್ದರೆ ಬರುತ್ತದೆ. ಇದೆಲ್ಲವನ್ನು ನಿತ್ಯವೂ ಗಮನ ಇಟ್ಟು ಅಭ್ಯಾಸ ಮಾಡುತ್ತಿದ್ದರೆ ಮಹದವಧಾನ ಬರುತ್ತದೆ. ಗೋ ಎಂದರೆ ಇಂದ್ರಿಯಗಳು, ಗೋಪಾಲಕ ಎಂದರೆ ಇಂದ್ರಿಯಗಳನ್ನು ಪಾಲಿಸುವ ಆತ್ಮ ಪದಾರ್ಥ. ಗೋವಿಂದಂ ಭಜೆ ಎಂದರೆ ಇಂದ್ರಿಯಗಳನ್ನು ಪಾಲಿಸುವ ಆತ್ಮವನ್ನು ಭಜಿಸು ಎಂದರ್ಥ. ಗೋವರ್ಧನ ಎಂದರೆ ಇಂದ್ರಿಯಗಳನ್ನು ವರ್ಧಿಸುವವನು. ನಮ್ಮ ಇಂದ್ರಿಯಗಳು ಸಾಮಾನ್ಯ ಸ್ಥಿತಿಯನ್ನು ದಾಟಿ ಎಲ್ಲೋ ಇರುವಂತಹವನನ್ನು ನೋಡಬೇಕು, ಆಲಿಸಬೇಕು. ಎಷ್ಟೋ ಜನ್ಮಗಳ ಹಿಂದಿನ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ಮಾಡುವವನು ಆತ್ಮ ಪದಾರ್ಥವಾದ ಗೋವರ್ಧನ. ನಾವೆಲ್ಲರೂ ಗೋವರ್ಧನ ಗಿರಿಧಾರಿಗಳು ಆಗಬೇಕು. ಅಂದರೆ ನಮ್ಮ ಇಂದ್ರಿಯಗಳನ್ನು ವರ್ಧಿಸಿಕೊಳ್ಳಬೇಕು.
ಇಲ್ಲಿ ಪತ್ರಿಜಿಯವರು ಈ ಸಾವಿತ್ರಿಯ ಕಥೆ ಹೇಳ್ತಾರೆ. ಸಾವಿತ್ರಿ ಎಂಬ ಒಬ್ಬಾಕೆ ಇದ್ದಳು. ಆಕೆ ಸತಿ ಸಾವಿತ್ರಿ ಎಂದೇ ಜನಪ್ರಿಯ. ಒಂದು ದಿನ ಆಕೆಯ ಪತಿ ಪ್ರಾಣ ಬಿಟ್ಟು ಹೆಣವಾದನು. ಆತನ ಕೆಲಸ ಮುಗಿದು ಹೋದ್ದರಿಂದ ಆತನು ತನ್ನ ಶರೀರವನ್ನು ಬಿಟ್ಟಿದ್ದನು. ಸೃಷ್ಟಿ ನಿಯಮದ ಪ್ರಕಾರ ಆತನ ಆತ್ಮವನ್ನು ಕರೆದುಕೊಂಡು ಹೋಗುವುದಕ್ಕೆ ಯಮಭಟರು ಬಂದರು. ಆದರೆ ಆ ಸಾವಿತ್ರಿಯು ತನ್ನ ಪತಿಯನ್ನು ಕರೆದುಕೊಂಡು ಹೋಗಲು ಬಿಡುವುದಿಲ್ಲವೆಂದು ತನ್ನ ಆತ್ಮಶಕ್ತಿಯಿಂದ ಅಡ್ಡವಾಗಿ ನಿಂತಳು. ಆ ಯಮಭಟರಿಗೆ ಆಕೆಯ ಶಕ್ತಿಯನ್ನು ಮೀರಿ ಆಕೆಯ ಪತಿಯ ಆತ್ಮವನ್ನು ಕರೆದುಕೊಂಡು ಹೋಗಲು ಆಗಲಿಲ್ಲ. ಹಾಗಾಗಿ ಕಡೆಗೆ ಯಮಧರ್ಮರಾಜನೇ ಆಕೆಯ ಪತಿಯನ್ನು ಕರೆದುಕೊಂಡು ಹೋಗಲು ಬಂದನು. ಯಮಧರ್ಮರಾಜನು ಆಕೆಯ ಪತಿಯ ಆತ್ಮವನ್ನು ಕರೆದುಕೊಂಡು ಹೋಗುತ್ತಿದ್ದರೆ ಆಗಲೂ ಸಹ ಆ ಸಾವಿತ್ರಿಯು ನನ್ನ ಪತಿ ನನಗೆ ಬೇಕೇ ಬೇಕು ಎಂದು ಹಠ ಹಿಡಿದು ಯಮಧರ್ಮರಾಜನನ್ನು ಹಿಂಬಾಲಿಸಿದಳು. ಆಗ ಯಮಧರ್ಮರಾಜನು, ಅಮ್ಮ, ನಿನ್ನ ಪತಿಯ ಸಮಯ ಮುಗಿದು ಹೋಗಿದೆ, ಆದ್ದರಿಂದಲೇ ಕರೆದುಕೊಂಡು ಹೋಗಲೇಬೇಕು. ಈಗಾಗಲೇ ನನ್ನ ಭಟರನ್ನು ಅಡ್ಡಪಡಿಸಿ ಒಂದು ತಪ್ಪನ್ನು ಮಾಡಿರುವೆ, ಆದ್ದರಿಂದ ನಾನೇ ಬರಬೇಕಾಯಿತು. ಆದರೆ ನನ್ನನ್ನೂ ಅಡ್ಡಪಡಿಸಿ ಎರಡನೇ ತಪ್ಪು ಮಾಡಬೇಡ. ಈ ತಪ್ಪು ಮಾಡಿದರೆ ಇನ್ನಷ್ಟು ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದ. ಇದಾವ ಮಾತಿಗೂ ಬಗ್ಗದ ಆ ಸಾವಿತ್ರಿಯು ತನ್ನ ಆತ್ಮಶಕ್ತಿಯಿಂದ ಬಿಗಿಪಟ್ಟು ಹಿಡಿದಳು. ಆಗ ಯಮಧರ್ಮರಾಜನು ಬೇರೆ ಇನ್ನೇನು ದಾರಿ ಇಲ್ಲದೆ ಆಕೆಯ ಪತಿಯ ಪ್ರಾಣವನ್ನು ಹಿಂದಿರುಗಿಸಿದನು. ಆಯಿತು, ಯಾವುದೋ ಒಂದು ದಿನ ನನ್ನ ಬಳಿಗೆ ಬರುತ್ತೀಯ ಅಲ್ಲವೇ, ಆಗ ನಿನ್ನ ಕೆಲಸ ಹಿಡಿಯುತ್ತೇನೆ ಎಂದು ಹೇಳಿ ಹೊರಟು ಹೋದನು. ಸ್ವಲ್ಪ ನೀರು ಕುಡಿತೇನೆ. ಕೆಲವು ದಿನಗಳಿಗೆ ಸಾವಿತ್ರಿ ಮತ್ತು ಸಾವಿತ್ರಿಯ ಪತಿ ಇಬ್ಬರು ಶರೀರವನ್ನು ತ್ಯಜಿಸಿದರು. ಸಾವಿತ್ರಿಯು ಸೃಷ್ಟಿಯ ನಿಯಮದಂತೆ ಯಮಲೋಕಕ್ಕೆ ಹೋಗಿ ಯಮಧರ್ಮರಾಜನ ಮುಂದೆ ನಿಂತುಕೊಂಡಳು. ಆದರೆ ಆಕೆಯ ಪತಿ ಆಕೆಯ ಜೊತೆಯಲ್ಲಿ ಇರಲಿಲ್ಲ, ಎಲ್ಲಿರುವೆನೋ ತಿಳಿಯಲಿಲ್ಲ. ಆಗ ಯಮಧರ್ಮರಾಯನು, ಓ ಸತಿ ಸಾವಿತ್ರಿ, ನನ್ನ ಪತಿ ಎಂದು ಹಿಡಿದುಕೊಂಡಿದ್ದೆ ಅಲ್ಲವೇ, ಈಗ ಎಲ್ಲಿ ನಿನ್ನ ಪತಿ ಎಂದು ಕೇಳಿದನು. ಸಾವಿತ್ರಿ ಪೆಚ್ಚು ಮೋರೆ ಹಾಕಿದಳು. ಯಮನು ಚಿತ್ರಗುಪ್ತನನ್ನು ಕರೆದು, ಚಿತ್ರಗುಪ್ತ, ಈಕೆಗೆ ಮತ್ತೊಂದು 3 ಜನ್ಮಗಳನ್ನು ಬರೆ. ಆ 3 ಜನ್ಮಗಳು ಈಕೆ ಸುಂದರವಾದ ಸ್ತ್ರೀಯಾಗಿ ಹುಟ್ಟಬೇಕು, ತುಂಬಾ ಸುಂದರವಾಗಿ ಇರಬೇಕು. ಮದುವೆ ಮಾಡಿಕೊಂಡ 3 ದಿನಗಳಿಗೆ ಗಂಡ ಸತ್ತು ಹೋಗಬೇಕು. ಆ ರೀತಿಯಾದ ಜೀವನ ಸಿಗುವಂತೆ ಬರೆ. ನ್ಯಾಯಮೂರ್ತಿಯ ನ್ಯಾಯವನ್ನೇ ಧಿಕ್ಕರಿಸಿದವಳು, ಇದೇ ಈಕೆಗೆ ತಕ್ಕ ಶಾಸ್ತಿ ಎಂದು ಹೇಳಿದನು. ನಂತರ ಸಾವಿತ್ರಿ ಪುನಃ 3 ಜನ್ಮಗಳನ್ನು ತೆಗೆದುಕೊಂಡಳು. ಪ್ರತಿ ಜನ್ಮದಲ್ಲೂ ಸುಂದರವಾದ ಸ್ತ್ರೀಯಾಗಿ ಹುಟ್ಟಿದಳು, ಮದುವೆ ಮಾಡಿಕೊಂಡಳು. ಮದುವೆಯಾದ 3 ದಿನಗಳಿಗೆ ಗಂಡ ಸತ್ತು ಹೋದನು. ಹಾಗೆ ಆ 3 ಜನ್ಮಗಳಲ್ಲಿ ಪ್ರತಿ ಜನ್ಮದಲ್ಲೂ ಆಕೆಯ ಪತಿ ಸತ್ತು ಹೋದನು. ಆ ಸಾವಿತ್ರಿಗೆ ಇಂತಹ ಪರಿಸ್ಥಿತಿ ಬೇಕಾಗಿದೆ. ಗಂಡ ಇದ್ದರೆ ಇರುತ್ತಾನೆ, ಇಲ್ಲದಿದ್ದರೆ ಇಲ್ಲ. ಮಕ್ಕಳು ಇದ್ದರೆ ಇರುತ್ತಾರೆ, ಇಲ್ಲದಿದ್ದರೆ ಇಲ್ಲ. ಹಣ ಇದ್ದರೆ ಇರುತ್ತದೆ, ಇಲ್ಲದಿದ್ದರೆ ಇಲ್ಲ. ಇರುವುದನ್ನು ಸ್ವೀಕರಿಸಬೇಕು, ಯಾವುದನ್ನು ಕೋರಿಕೊಳ್ಳಬೇಡ. ಕೋರಿಕೊಂಡೇಯಾದರೆ ಸಾವಿತ್ರಿಯ ಗತಿಯೇ ಆಗುತ್ತದೆ. ಎಚ್ಚರ. ಅರ್ಥವಾಯಿತೆ? ಏನಿದ್ದರೆ ಅದನ್ನು ಅನುಭವಿಸಬೇಕು. ಚೈನಾದಲ್ಲಿ ಒಬ್ಬ ಹುಡುಗ ಇದ್ದನು. ಆತನಿಗೆ ಕಿರುಬೆರಳು ಬಗ್ಗಿ ಹೋಗಿತ್ತು. ಆ ಕಿರುಬೆರಳನ್ನು ಯಾವಾಗಲೂ ನೋಡುತ್ತಾ ಅಳುತ್ತಾ ಇರುತ್ತಿದ್ದನು. ಈ ರೀತಿಯಾಗಿ ಅಳುತ್ತಲೇ 80 ವರ್ಷಗಳು ಬದುಕಿದ್ದನು. ಕಿರುಬೆರಳು ಬಗ್ಗಿತ್ತು ಅಷ್ಟೇ, ಬೆರಳೇ ಹೋಗಿರಲಿಲ್ಲ. ಆದರೆ ಬಗ್ಗಿ ಹೋಗಿದ್ದ ತನ್ನ ಕಿರುಬೆರಳಿಗಾಗಿ ಅಳುತ್ತಾ ಅವನು ತನ್ನ ಜೀವಮಾನ ಕಾಲವನ್ನೆಲ್ಲ ವ್ಯರ್ಥ ಮಾಡಿಕೊಂಡನು. ಒಬ್ಬ ಕಲಾಕಾರನಿದ್ದನು. ಆತನು ಪ್ರಪಂಚ ಸ್ಥಾಯಿಯ
ಚಿತ್ರಕಲಾಕಾರನಾಗಿದ್ದನು. ಒಂದು ದಿನ ಅಪಘಾತದಲ್ಲಿ ಎರಡೂ ಕೈಗಳು ಹೋದವು. ಆಗ ಆತ ಏನು ಮಾಡಿದನು ಗೊತ್ತೇ? ತನ್ನ ಕಾಲುಗಳಿಂದ ಚಿತ್ರ ಬರೆಯುವುದನ್ನು ಅಭ್ಯಾಸ ಮಾಡಿಕೊಂಡನು. ಕೈಗಳಿಂದ ಯಾವ ರೀತಿಯಾಗಿ ಚಿತ್ರವನ್ನು ಬರೆಯುತ್ತಿದ್ದನೋ ಅದೇ ರೀತಿಯಾಗಿ ಕಾಲುಗಳಿಂದಲೇ ಚಿತ್ರವನ್ನು ಬರೆಯಲು ಪ್ರಾರಂಭಿಸಿದನು. ಆತ ಎಂದಿಗೂ ತನ್ನ ಕೈಗಳು ಹೋದವು ಎಂದು ಅಳಲಿಲ್ಲ. ಒಬ್ಬಾತನೇನೋ ಕಿರುಬೆರಳು ಸೊಟ್ಟಗಿದೆ ಎಂದು ಅಳುತ್ತಾ ತನ್ನ 80 ವರ್ಷಗಳ ಜೀವನವನ್ನು ನಿರರ್ಥಕವಾಗಿ ಕಳೆದು ಬಿಟ್ಟರೆ, ಈತನೇನು 2 ಕೈಗಳು ಹೋದರೂ ಕೂಡ ಕಾಲುಗಳಲ್ಲಿ ಚಿತ್ರ ಬರೆಯುತ್ತಿದ್ದನು. ನಮ್ಮ ಜೀವನವನ್ನು ನಾವು ಯಾವ ರೀತಿಯಾಗಿ ಜೀವಿಸುತ್ತೇವೆ ಎನ್ನುವುದು ನಮ್ಮದೇ ಜವಾಬ್ದಾರಿಯಾಗಿದೆ. ಸಾರ್ಥಕವಾಗಿ ಜೀವಿಸಿದರೂ ನಿರರ್ಥಕವಾಗಿ ಜೀವಿಸಿದರೂ ನಮ್ಮದೇ ಆಯ್ಕೆಯಾಗಿರುತ್ತದೆ. ಮಾಡಂ ವೆಂಕಟಸ್ವಾಮಿ ಎಂಬಾತ ಇದ್ದನು. ಆತನಿಗೆ ಕಣ್ಣುಗಳು ಇರಲಿಲ್ಲ. ಆದರೆ ಆತ ಅಳುತ್ತಾ ಬದುಕಲಿಲ್ಲ. ವಯಲಿನ್ ಹಿಡಿದುಕೊಂಡು ಸಂಗೀತದಲ್ಲಿ ಸಾಮ್ರಾಟನಾದನು. ಏನಿದೆಯೋ ಅದನ್ನು ಗಮನಿಸಿ ಅದರಲ್ಲಿ ಅಭಿವೃದ್ಧಿಯನ್ನು ಹೊಂದಿರಿ. ಇಲ್ಲದಿರುವುದಕ್ಕಾಗಿ ಅಳಬೇಡಿ. ಮತ್ತೊಂದು ಜನ್ಮಕ್ಕೆ ಬರಬೇಡಿ. ಇರುವುದನ್ನು ಅನುಭವಿಸಿ. ಒಬ್ಬಾತ 10 ರೂಪಾಯಿಗಳನ್ನು ಸಂಪಾದಿಸಿದನು. ಆದರೆ ತಾನು ಹಸಿವಿನಿಂದ ಇದ್ದರೂ ಬೇರೆಯವರು ಹಸಿದಿದ್ದಾರೆ ಎಂದು ಆ 10 ರೂಪಾಯಿಗಳನ್ನು ಕೊಟ್ಟುಬಿಟ್ಟನು. ಅದು ಸರಿಯಾದ ಜೀವನ. ನಾವು ಸರಿಯಾದ ಜೀವನವನ್ನು ಜೀವಿಸುತ್ತಿದ್ದೇವೋ ಇಲ್ಲವೋ? ನಾವು ಸರಿಯಾದ ಮಾತುಗಳನ್ನು ಮಾತನಾಡುತ್ತಿದ್ದೇವೋ ಇಲ್ಲವೋ? ನಾವು ಸರಿಯಾದ ಆಹಾರವನ್ನು ತಿನ್ನುತ್ತಿದ್ದೇವೋ ಇಲ್ಲವೋ ಎಂಬುದನ್ನು ನಾವೇ ಗಮನಿಸಿಕೊಳ್ಳಬೇಕು. ಸರಿಯಲ್ಲದನ್ನು ತಿನ್ನುತ್ತಾ, ಸರಿಯಲ್ಲದನ್ನು ಮಾತನಾಡುತ್ತಾ, ಸರಿಯಲ್ಲದನ್ನು ನೋಡುತ್ತಾ, ಸರಿಯಲ್ಲದನ್ನು ಆಲೋಚಿಸುತ್ತಾ ಅವರ ನರಕವನ್ನು ಅವರೇ ಸೃಷ್ಟಿಸಿಕೊಳ್ಳುತ್ತಾರೆ. ಸರಿಯಾದ್ದನ್ನು ತಿನ್ನುತ್ತಾ, ಸರಿಯಾದ್ದನ್ನು ಮಾತನಾಡುತ್ತಾ, ಸರಿಯಾದ್ದನ್ನು ನೋಡುತ್ತಾ, ಸರಿಯಾದನ್ನು ಆಲೋಚಿಸುತ್ತಾ ಅವರ ಸ್ವರ್ಗವನ್ನು ಅವರೇ ಸೃಷ್ಟಿಸಿಕೊಳ್ಳುತ್ತಾರೆ. ಒಳ್ಳೆಯ ಕೆಲಸವನ್ನು ಮಾಡಿದರೆ ಭೋಗ ಬರುತ್ತದೆ, ಕೆಟ್ಟ ಕೆಲಸವನ್ನು ಮಾಡಿದರೆ ರೋಗ ಬರುತ್ತದೆ. ಮಾಡಿಕೊಂಡವರಿಗೆ ಮಾಡಿಕೊಂಡಷ್ಟು ಮಹಾದೇವ, ಧ್ಯಾನ ಮಾಡಿಕೊಂಡವರಿಗೆ ಧ್ಯಾನ ಮಾಡಿಕೊಟ್ಟಷ್ಟು ಮಹಾದೇವ, ಪಾಪಗಳನ್ನು ಮಾಡಿಕೊಂಡವರಿಗೆ ಪಾಪಗಳನ್ನು ಮಾಡಿಕೊಂಡಷ್ಟು ಮಹಾದೇವ, ಪುಣ್ಯ ಮಾಡಿಕೊಂಡವರಿಗೆ ಪುಣ್ಯ ಮಾಡಿಕೊಂಡಷ್ಟು ಮಹಾದೇವ. ಪಾಪ ಮಾಡಿದರೆ ರೋಗ ಬರುತ್ತೆ, ಪುಣ್ಯ ಮಾಡಿದರೆ ಭೋಗ ಬರುತ್ತೆ, ಧ್ಯಾನ ಮಾಡಿದರೆ ಜ್ಞಾನ ಬರುತ್ತೆ, ಸತ್ಯಲೋಕವಾಸಿಗಳಾಗುತ್ತೇವೆ. ಚಿಕ್ಕ ಚಿಕ್ಕ ಪಾಪಗಳನ್ನು ಮಾಡಿದರೆ ಚಿಕ್ಕ ಚಿಕ್ಕ ರೋಗಗಳು ಬರುತ್ತದೆ. ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿದರೆ ದೊಡ್ಡ ದೊಡ್ಡ ರೋಗಗಳು ಬರುತ್ತವೆ. ಅನೇಕ ಪಾಪಗಳನ್ನು ಮಾಡಿದರೆ ಅನೇಕ ರೋಗಗಳು ಬರುತ್ತದೆ. ಚಿಕ್ಕ ಚಿಕ್ಕ ಪುಣ್ಯಗಳು ಮಾಡಿದರೆ ಚಿಕ್ಕ ಚಿಕ್ಕ ಭೋಗಗಳು ಬರುತ್ತದೆ. ದೊಡ್ಡ ದೊಡ್ಡ ಪುಣ್ಯಗಳು ಮಾಡಿದರೆ ದೊಡ್ಡ ದೊಡ್ಡ ಭೋಗಗಳು ಬರುತ್ತದೆ. ಇದಿಷ್ಟನ್ನು ಹೇಳಿ ಈ ಪತ್ರಿಜಿಯವರ ಇದೊಂದು ಪಾಠವನ್ನು ಮುಗಿಸುತ್ತೇನೆ ಮಾಸ್ಟರ್ಸ್. ಆಲಿಸಿಕೊಂಡಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಅವಕಾಶ ಕೊಟ್ಟಿರ್ತಂತ ಈ ಮಹಾವತಾರ್ ಫೌಂಡೇಶನ್ ಅವರಿಗೂ, ಸಂಸ್ಥಾಪಕರಿಗೂ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು.